ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಧ್ಯಾನ ಯೋಗದ 41ನೇ ಶ್ಲೋಕ ಮತ್ತು 47ನೇ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. 41ನೇ ಶ್ಲೋಕ ಏನು ಹೇಳುತ್ತೆ? ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಅದರ ಅರ್ಥ, ಯೋಗ ಭ್ರಷ್ಟನು ಪುಣ್ಯಶಾಲಿಗಳ ಲೋಕಗಳನ್ನು ಹೊಂದಿ ಅಲ್ಲಿ ಅನೇಕ ವರ್ಷಗಳವರೆಗೂ ವಾಸವಾಗಿದ್ದು ಅನಂತರ ಸದಾಚಾರಶೀಲರು ಶ್ರೀಮಂತರೂ ಆಗಿರುವವರ ಮನೆಯಲ್ಲಿ ಹುಟ್ಟುವನು. ಇದರ ಪದಶಃ ಅರ್ಥ ಪ್ರಾಪ್ಯ ಪ್ರಾಪ್ತಿ, ಪುಣ್ಯಕೃತಾಂ ಸದ್ಗುಣಗಳ, ಲೋಕಾನ್ ವಾಸಸ್ಥಾನಗಳು, ಉಷಿತ್ವ ವಾಸಿಸಿದ ನಂತರ, ಶಾಶ್ವತಿ ಅನೇಕ, ಸಮಹ ಯುಗಗಳು, ಶುಚೀನಾಂ ಸದಾಚಾರಶೀಲರ, ಶ್ರೀಮತಾಂ ಸಮೃದ್ಧಿಯ, ಗೇಹೆ ಮನೆಯಲ್ಲಿ, ಯೋಗಭ್ರಷ್ಟ ಅಸಫಲ ಯೋಗಿಗಳು, ಅಭಿಜಾಯತೆ ಹುಟ್ಟು. ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಯೋಗ ಭ್ರಷ್ಟ ಆಗ್ತಾನೆ ಅಂತಂದರೆ ಸಾಧಕ ಇರ್ತಾನೆ, ಸಾಧನೆ ಮಾಡ್ತಾ ಇರ್ತಾನೆ, ನಾನು ಯಾರೋ ಅನ್ನುವ ತನ್ನ ನಿಜ ಸ್ವರೂಪವನ್ನು ಕಂಡುಹಿಡ್ಕೊಳ್ತಾ ಇರ್ತಾನೆ. ಕಂಡುಹಿಡಿದುಕೊಳ್ಳೋದಕ್ಕೋಸ್ಕರ ಅವನು ಸಾಧನಾ ಮಾರ್ಗಗಳನ್ನು ಅವಲಂಬಿಸಿ ಅವನು ಎತ್ತರಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಯಾವುದೋ ಕಾರಣಕ್ಕೆ ಅವನು ಆಗಲ್ಲ. ಅಂಥವನಿಗೆ ಹೇಗೆ, ಅವನು ಮುಂದೆ ಹೇಗೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಪ್ರಶ್ನೆಯನ್ನು ಸಹ ನೋಡ್ಕೊಂಡು ಬರೋಣ. ಯೋಗ ಭ್ರಷ್ಟ ಅಂದ್ರೆ ಯಾರು, ಅವನ ಮುಂದಿನ ಮೋಕ್ಷ ಸಾಧನೆ ಹೇಗಾಗುವುದು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಯೋಗ ಭ್ರಷ್ಟ ಅಂದ್ರೆ ಯಾರು ಅದನ್ನ ಮೊದಲು ಹೇಳಿ. ಯೋಗ ಭ್ರಷ್ಟ ಅಂತ ಅಂದ್ರೆ ಮೇ ಬಿ ಮ್ಯಾಮ್ ಇವಾಗಿನ ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಈ ಜನ್ಮದಲ್ಲಿ ನಾವು ಏನೋ ಒಂದ್ ಕಾರ್ಯದಲ್ಲಿ ತೊಡಗಿದೀವಿ, ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ. ಅದ್ರ ಮಧ್ಯ ಕೆಲವೊಂದನ್ನ ಇನ್ನೂ ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕು ಅಂತ ಮನ್ಸಾಗುತ್ತೆ ಅಥವಾ ಪ್ರೇರಣೆ ಆಗುತ್ತೆ, ಮಾಡಕ್ ಶುರು ಮಾಡ್ತೀವಿ. ಆದ್ರೆ ಏನೋ ರೀಸನ್ ಇಂದ ಕಂಪ್ಲೀಟ್ ಮಾಡಕ್ ಆಗಲ್ಲ. ಏನೋ ರೀಸನ್ ಇರುತ್ತೆ, ಕಂಪ್ಲೀಟ್ ಮಾಡಕ್ ಆಗದೆ ನಾವು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ನಿಲ್ಲಿಸಿದಾಗ ದೇವ್ರು ಅದಕ್ಕೇನು ಶಾಪ ಕೊಡಲ್ಲ. ಅಟ್ಲೀಸ್ಟ್ ಇಷ್ಟಾದ್ರೂ ಅವ್ರ ಕೈಲಿ ಆದಷ್ಟು ಮಾಡಿದ್ದಾರೆ ಅಲ್ವಾ, ಪರವಾಗಿಲ್ಲ ಅಂತ ಅದಕ್ಕೇನ್ ಪ್ರತಿಫಲ ಕೊಡ್ಬೇಕು ಅದಷ್ಟು ಸಿಗತ್ತೆ ನಮ್ಗೆ. ಆದ್ರೆ ಯಾವ ರೀಸನ್ ಇಂದ ನಾವ್ ಅದನ್ನ ನಿಲ್ಸಿರ್ತೀವೋ ಅದನ್ನ ನಮ್ಗೆ ಇನ್ನೊಂದು ಜನ್ಮದಲ್ಲಿ ಖಂಡಿತ ಅವರು ಮಾಡ್ಲಿಕ್ಕೆ ಅವಕಾಶ ಮತ್ತೆ ಪ್ರೇರಣೆ ಎರಡನ್ನೂ ಕೊಡ್ತಾರೆ. ಹಂಗಾಗಿ ನಾವು ಒಳ್ಳೆ ಸ್ಥಿತಿವಂತರ ಮನೆಯಲ್ಲಿ ಅಥವಾ ಸಂಸ್ಕಾರವಂತರ ಮನೆಯಲ್ಲಿ ನಾವು ಜನ್ಮ ತಾಳ್ತೀವಿ ಅಂತ ನಾನು ನಮ್ ಗುರುಜಿ ಅವ್ರು ಹೇಳಿದ್ದನ್ನ ಕೇಳಿದ್ದೀರಾ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ವೆರಿ ನೈಸ್ ಆಫ್ ಯು. ಹಾಗೆ ಈಗ ಯೋಗಿ ಅಂತಂದ್ರೆ ಯಾರು ಸಾಧಕ ಆಗಿರ್ತಾನೋ ಅವನು ಇಲ್ಲಿ ತೆಗೆದುಕೊಳ್ಳೋದು. ನಾವು ಆದ್ರೆ ಈಗ ಪ್ರಾಪಂಚಿಕ ವಸ್ತುಗಳನ್ನ ಗಳಿಸೋದಕ್ಕೂ ಬೇಕಾದಷ್ಟು ಸಾಧನೆಗಳನ್ನ ಮಾಡ್ತೀವಿ. ಈಗ ನಾವು ಮನೆ ಕಟ್ಟಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಕಟ್ಟಕ್ಕಾಗ್ಲಿಲ್ಲ ಅಂತಂದ್ರೆ ನಾನು ಬರೋ ಇನ್ನು ಮುಂದಿನ ಜನ್ಮದಲ್ಲಿ ನಾನು ಕಟ್ತೀನೋ ಇಲ್ವೋ ಅದಕ್ಕೆ ಸಂಬಂಧಪಟ್ಟಿರಲ್ಲ. ಯಾಕೆ ಅಂದರೆ ಇದು ಪ್ರಾಪಂಚಿಕ ವಸ್ತುಗಳು ಬದಲಾವಣೆ ಹೊಂದುತ್ತಾ ಇರುವಂತಹವಾಗಿರುತ್ತವೆ. ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಿರಲ್ಲ. ಆದರೆ ಈ ಆತ್ಮಜ್ಞಾನ ಅನ್ನೋದು ಹಾಗಲ್ಲ. ಅದರ ಸಾಧನೆ ಸ್ವಲ್ಪವನ್ನ
ಮಾಡಿದರೆ ಸಾಕು. ಅದು ನಮ್ಮ ಒಂದು ಚಿತ್ತದಲ್ಲಿ ಆ ಸಾಧನೆ ಒಂದು ಸಂಸ್ಕಾರಗಳಾಗಿ ಶೇಖರಣೆಯಾಗಿ ಇರುತ್ತೆ. ಅದು ಮುಂದುವರ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ಇವಾಗ ನಾನು SSLC ಪಾಸ್ ಮಾಡಿದ್ದೀನಿ. SSLC ಪಾಸ್ ಮಾಡಿದ್ಮೇಲೆ ನಾನು ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ಆದರೆ ಇವತ್ತು ನಾನು ಕಾಲೇಜಿಗೆ ಸೇರ್ಕೊಳ್ಬೇಕು ಅಂತಂದರೆ ಈ SSLC ಸರ್ಟಿಫಿಕೇಟ್ ನಡೆಯುತ್ತೆ ಅಲ್ವಾ? ಇನ್ನೊಂದು ದಿನ ನನಗೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ಅಂತಂದರೆ ಅದನ್ನೇನು ಗೌರ್ಮೆಂಟ್ ತೆಗ್ದು ಹಾಕುತ್ತಾ? ನೀನು ಪಾಸ್ ಮಾಡಿದೀಯಾ SSLC, ಸರಿ ನಿನ್ನ ಕಾಲೇಜಿಗೆ ಹೋಗು ಅಂತ PUCಗೆ ಅಡ್ಮಿಷನ್ ಕೊಡುತ್ತದೆ ತಾನೆ. ಅದೇ ರೀತಿಯಲ್ಲೇ ನಾವು ಪೂರ್ತಿಯಾಗಿ ಹೋದ್ಮೇಲೆ, ಈ ಒಂದು ದೇಹವನ್ನು ತ್ಯಾಗ ಮಾಡಿದ್ಮೇಲೆ ಅಲ್ಲಿ ಮುಂದುವರಿಯೋದಕ್ಕೆ ಅವಕಾಶಗಳನ್ನು ಹೇಗೆ ಕಲ್ಪಿಸ್ಕೊಡ್ತಾರೆ ಅಂತ ಅಂದರೆ, ಅಲ್ಲಿ ವಾತಾವರಣ ಚೆನ್ನಾಗಿರಬೇಕು, ಅಂಥ ಮನೆಯಲ್ಲಿ ಹುಟ್ಟುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. ಅದೇ ಇವಾಗ ನಾನು SSLC ಪಾಸ್ ಮಾಡಿದ್ದೀನಿ ಅಂತಂದರೆ ಇನ್ನು ಮುಂದಿನ ಜನ್ಮದಲ್ಲಿ ನಾನು SSLC PUCಯಿಂದ ಹೋಗ್ತೀನಿ ಅಂದರೆ ಆಗಲ್ಲ. ನಾನು ABCD ಇಂದಲೇ ಕಲಿಬೇಕು, ಇಂದಲೇ ಕಲಿಬೇಕು. ಹೌದು ಮ್ಯಾಮ್, ಆದ್ರೆ ಹೆಚ್ಚು ಅವಕಾಶ ಇರುತ್ತೆ ಅಷ್ಟೇ. ಆದ್ರೆ ನಾವು ಈಗ ಮುಂದಿನ ಜನ್ಮದಲ್ಲಿ ಓದಿದ್ವಿ ಅಂತ ನೀವು ಹೇಳ್ದಂಗೆ ನಾನು ಕಾಲೇಜ್ಗೆ ಕೂತ್ಕೊಳ್ಳೋಕ್ ಆಗಲ್ಲ ಖಂಡಿತ. ಹಾ, ಆದರೆ ಹಾ. ಸಾಧನೆಯಲ್ಲಿ ಹಾಗೆ ಅಲ್ಲ. ಆ ಸಂಸ್ಕಾರಗಳು ಹಾಗೆ ಉಳಿದಿರುತ್ತವೆ ಅಂತ ಹೇಳ್ತಾರೆ. ಇವಾಗ ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸ್ಕೊಂಡಿರ್ತೀವಿ. ಈಗ ಏನು ಪೂರ್ತಿ ಆತ್ಮಜ್ಞಾನ, ಆತ್ಮನಲ್ಲಿ ಸ್ಥಿತವಾಗೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಜನ್ಮನೂ ತೆಗೆದುಕೊಳ್ಳೋದು ಇಲ್ಲ. ನಾನು ಪರಿಪೂರ್ಣವಾಗಿ ನಾನು ಪರಬ್ರಹ್ಮ ಸ್ವರೂಪಿ ಅಂತ ನಾನು ಸ್ಥಿತನಾಗ್ಬಿಟ್ಟಿದ್ರೆ ನನಗೆ ಜನ್ಮಗಳೇ ಇರಲ್ಲ ಅವಾಗ ತಾನೇ. ಆ ಒಂದು ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ದೇ ಇದ್ದರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಈಗ ಆ ಒಂದು ಅಜ್ಞಾನ ಹೋಗ್ಬಿಟ್ರೆ ಇನ್ನೊಂದು ಮರು ಜನ್ಮ ಅನ್ನೋದೇ ಇರಲ್ಲ. ಯಾಕೆಂದರೆ ನಮಗೆ ಈ ವಾಸನೆಗಳ ಸೆಳೆತದಿಂದಲೇ ಈ ದೇಹವನ್ನು ತೆಗೆದುಕೊಂಡು ಬಂದಿರ್ತೀವಿ ಅಂತ ಎಲ್ಲ ಶ್ರುತಿಗಳು ಹೇಳೋದು, ಗುರುಗಳು ಎಲ್ಲ ಹೇಳೋದು. ಅದಕ್ಕೆ ನೀವು ಏನೋ ಒಂದು ಸ್ವಲ್ಪ ಮಾಡಿದ್ದೀವಿ. ಶ್ರೀಕೃಷ್ಣನ ಕೇಳ್ತಾನೆ ಅರ್ಜುನ, ಏನೋ ಪೂರ್ತಿ ನೀ ಹೇಳ್ತಾ ಇದೆಯಪ್ಪ ಇಷ್ಟೆಲ್ಲ, ನನಗೆ ಪೂರ್ತಿಯಾಗಿ ನಂಗೆ ತಿಳ್ಕೊಳಕ್ಕೆ ಆಗದೆ ಇದ್ದರೆ ಏನು ಮಾಡೋದು ಅಂತ. ಅದಕ್ಕೆ ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ನಿನಗೆ ಎಷ್ಟು ಮಾಡಿರ್ತೀಯೋ ಅಷ್ಟು ನಿನಗೆ ಇರುತ್ತೆ. ಅದಕ್ಕೆ ಯಾವ ಥರ ಒಳ್ಳೆಯ ಲೋಕಗಳು ಸಿಗುತ್ತೆ ಅಂದರೆ, ನಾವು ಪುಣ್ಯ ಮಾಡಿದ್ರೆ ಪುಣ್ಯಶಾಲಿಗಳ ಲೋಕ ಸಿಗುತ್ತೆ. ಅದಾದಮೇಲೆ ಆ ಪುಣ್ಯ ಎಲ್ಲ ಖರ್ಚಾದ್ಮೇಲೆ ಪುಣ್ಯ ಪಾಪಗಳು ಹೇಗೆ ಅಂದರೆ, ನಾವು ಈ ಧರ್ಮವನ್ನು ಮಾಡಿದ್ರ ಮೇರೆಗೆ. ಆದರೆ ಸಂಸ್ಕಾರಗಳಾಗಿ ಉಳಿಯೋದು ಈ ಸಾಧನೆಯಲ್ಲಿ. ಸಾಧನಾ ಸಂಸ್ಕಾರಗಳು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದು. ನಾನು ಆತ್ಮಜ್ಞಾನಿ, ಪೂರ್ತಿಯಾಗಿ ಆತ್ಮನಲ್ಲಿ ಸ್ಥಿತವಾಗಿದ್ದೀನಿ, ಬ್ರಹ್ಮಜ್ಞಾನಿ ಆಗಿದ್ದೀನಿ ಅಂತಂದರೆ ಒಂದಷ್ಟು ಅರ್ಹತೆಗಳನ್ನು ಬೆಳೆಸ್ಕೊಳ್ಬೇಕು. ಯಾವುದು ಅಂತಂದರೆ, ಮೊದಲು ಹೇಳಿದ್ದೀನೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಈ ಸಾಧನ ಚತುಷ್ಟಯಗಳು ಅಂತ ಹೇಳ್ತಾರೆ. ಅದಕ್ಕೆ ಅರ್ಹತೆಗಳು. ಇವಾಗ ನಾವು ತೆಗೆದುಕೊಂಡಿದ್ದು PUCಗೆ ಸೇರ್ಕೊಳ್ಬೇಕು ಅಂದರೆ ಇವಾಗ SSLC ಪಾಸ್ ಮಾಡಿರಬೇಕು. ಹಾಗೆ ಆತ್ಮಜ್ಞಾನ ಅನ್ನೋದನ್ನು ಪೂರ್ತಿಯಾಗಿ ನಾನು ತಿಳ್ಕೊಳ್ಬೇಕಾದ್ರೆ ಅದರ ಏನು ಆತ್ಮ ಅಂತಂದರೆ ಏನು, ನನಗೂ ಈ ಆತ್ಮಕ್ಕೂ ಏನು ಸಂಬಂಧ ಅಂದರೆ, ಇವಾಗ ದೇವರಿಗೂ ಮತ್ತು ಪ್ರಪಂಚಕ್ಕೂ ನನಗೂ ಏನು ಸಂಬಂಧ ಅಂತ ತಿಳ್ಕೊಳ್ಬೇಕಾದ್ರೆ ಒಂದಷ್ಟು ಅರ್ಹತೆಗಳನ್ನು ಗಳಿಸ್ಕೊಂಡಿರಬೇಕು. ಅದು ಯಾವುವು ಅಂತಂದರೆ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಅಂತ, ಆಮೇಲೆ ಮುಮುಕ್ಷತ್ವ ಅಂತ. ಈ ಷಟ್ ಸಂಪತ್ತಿಯಲ್ಲಿ ಸಹ 6 ಗುಣಗಳನ್ನು ಹೇಳ್ತಾರೆ: ಶಮ, ದಮ, ತಿತಿಕ್ಷ, ಉಪರತಿ, ಶ್ರದ್ಧಾ ಮತ್ತು ಸಮಾಧಾನ ಅಂತ. ಇವಿಷ್ಟನ್ನು ನಾವು ಗಳಿಸ್ಕೊಂಡಿದ್ರೆ ಆವಾಗ ಆತ್ಮಜ್ಞಾನ ಅನ್ನೋದು ಪೂರ್ತಿಯಾಗಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಹೊಂದುತ್ತೀವಿ, ತಿಳ್ಕೊಳ್ಬೋದು. ಒಂದು ಶ್ರವಣ ಮಾತ್ರೇನ ಮುಕ್ತಿ. ಅವಾಗ ಕೇಳಿದ ತಕ್ಷಣ ಮುಕ್ತಿ ಸಿಕ್ಬಿಡುತ್ತೆ. ಆ ಕೆಲವು ಮಕ್ಕಳನ್ನು ನೀವು ನೋಡಿರ್ತೀರ,
ಹುಟ್ಟಿದ ತಕ್ಷಣನೇ ಅವು ಎಷ್ಟು ಸಂಸ್ಕಾರವಂತರಾಗಿರ್ತಾರೆ. ಅವಕ್ಕೇನು ಒಂಚೂರು ಹೇಳ್ಕೊಟ್ರೆ ಸಾಕು. ಮತ್ತು ಅವು ನಡತೆನೂ ಸಹ ಎಷ್ಟೊಂದು ಆ, ಪರಿಷ್ಕರಿಸಿ ಇರುತ್ತೆ. ಕೆಲವು ಮಕ್ಕಳಿಗೆ ಆಗಿರಲ್ಲ. ಅವು ಕ್ರೋಧಗಳು, ಎಷ್ಟು ವೈರತ್ವ ಅನ್ನೋದು, ಅದನ್ನು ಸಹ ನೀವು ನೋಡಿರ್ತೀರ. ಅದು ನೀವು ಮಕ್ಕಳಲ್ಲೇ ಇರೋದ್ರಿಂದ ನೀವು ಅದನ್ನ ನೋಡ್ತಾನೆ ಇರ್ತೀರ. ಒಂದೊಂದು ಮಗುನು ಒಂದೊಂದು ಥರ ಬಿಹೇವ್ ಮಾಡುತ್ತೆ. ಅದೆಲ್ಲ ಈ ರೀತಿಯ ಸಂಸ್ಕಾರಗಳಿಂದಲೇ ಹಾಗೆ ಬಂದಿರುತ್ತೆ. ಈ ಆತ್ಮಜ್ಞಾನದ ಇದರಲ್ಲಿ ಆ ರೀತಿಯಲ್ಲಿ ಮುಂದೇನು ಸಹ ಮತ್ತೆ ಆತ್ಮಜ್ಞಾನ ಪಡಿಬೇಕು ಅಂತಂದ್ರೆ ಇಲ್ಲೇ ಹುಟ್ಟಬೇಕು, ಭೂಲೋಕದಲ್ಲೇ ಹುಟ್ಟಿ ಮನುಷ್ಯನಾಗೆ ಹುಟ್ಟಿದ ಮೇಲೆನೆ ಆತ್ಮಜ್ಞಾನ ಅನ್ನೋದು ಬರುವಂಥದ್ದು. ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಮನುಷ್ಯ ಜನ್ಮನೇ ಬೇಕು. ಇಲ್ಲಿ ಭರತನ ಒಂದು ಕಥೆಯನ್ನ ಹೇಳ್ತಾರೆ. ಇದರಲ್ಲಿ ಏನಪ್ಪ ಅಂತಂದ್ರೆ, ಭರತ ಚಕ್ರವರ್ತಿ ಕೇಳಿದಿರ ಅಲ್ವಾ? ತುಂಬ ದೊಡ್ಡ ಚಕ್ರವರ್ತಿ ಆಗಿರ್ತಾನೆ. ಸರಿ, ಒಂದಷ್ಟು ಆಳ್ವಿಕೆ ಎಲ್ಲ ಮಾಡಿದ್ಮೇಲೆ ಸಾಕು, ನಾನು ಇಷ್ಟು ಮಾಡಿದ್ದೀನಲ್ಲ, ನನಗೆ ಇವಾಗ ಆತ್ಮಜ್ಞಾನವನ್ನು ಪಡಿಬೇಕು, ಅದಕ್ಕೋಸ್ಕರ ನಾನು ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ವಾನಪ್ರಸ್ಥ ಇದ್ಬಿಟ್ಟು ಅಲ್ಲೇ ಸಾಧನೆಯನ್ನು ಮಾಡ್ತೀನಿ ಅಂತ ಒಂದು ಕಾಡಿಗೆ ಹೊರಟೋಗ್ತಾನೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಎಲ್ಲ ಅಷ್ಟೇ, ಒಂದಷ್ಟು ವಯಸ್ಸಾದ್ಮೇಲೆ ಅವರ ಇದೆಲ್ಲ ಗೃಹಸ್ಥಾಶ್ರಮ ಆದಮೇಲೆ ಈ ಕಾಡುಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಧ್ಯಾನ ಮತ್ತು ಈ ಅಧ್ಯಯನ ಅದೆಲ್ಲ ಮಾಡೋದು. ಆಮೇಲೆ ಪೂರ್ತಿ ಸನ್ಯಾಸತ್ವ ಅಂತ ಅಂದರೆ ಅಲ್ಲಿ ಪೂರ್ತಿಯಾಗಿ ಬ್ರಹ್ಮಜ್ಞಾನದಲ್ಲೇ ಇರೋದು. ಈ ರೀತಿಯಾಗಿ ನಮ್ಮ ಧರ್ಮದಲ್ಲಿ ಇರುವಂತಹದ್ದು. ಮೊದಲು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಕೊನೆಯದಾಗಿ ಸನ್ಯಾಸತ್ವ. ಆಮೇಲೆ ದೇಹತ್ಯಾಗವನ್ನು ಮಾಡಿ ಅವರು ನಾನು ಅದೇ ಜನ್ಮ ಬಂಧನದಿಂದ ಮುಕ್ತನಾಗ್ತೀನಿ ಅಂತಂದ್ಬಿಟ್ಟು ಅವರು ಸಾಧನೆಯನ್ನು ಮಾಡ್ತಾರೆ. ಯಾವುದೋ ಕಾರಣಕ್ಕಾಗಲಿಲ್ಲ ಅಂತಂದರೆ ಏನು ಅನ್ನೋದು ಇಲ್ಲಿ ಹೀಗೆ. ಹಾಗೆ ಭರತ ಕಾಡಿಗೆ ವಾನಪ್ರಸ್ಥಕ್ಕೆ ಹೋದಾಗ ಅಲ್ಲಿ ತಪಸ್ಸು ಅದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಸಾಧನೆಗಳನ್ನ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದು ಸಣ್ಣ ಜಿಂಕೆ, ಪಾಪ ತಾಯಿ ಸತ್ತೋಗುತ್ತೆ. ಆ ಜಿಂಕೆನ ರಕ್ಷಿಸೋರು ಯಾರೂ ಇಲ್ಲ. ಅದಕ್ಕೆ ಆ ಜಿಂಕೆನ ತಗೊಂಬಂದು ಅವನು ಒಂದು ಆಶ್ರಮ ಕಟ್ಕೊಂಡಿರ್ತಾನಲ್ಲ, ಅಲ್ಲಿ ಸಾಕ್ತಾ ಹೋಗ್ತಾನೆ. ಅದರ ಮೇಲೆ ಮಮಕಾರ ಅನ್ನೋದು ಬೆಳೆದು ಬಿಡುತ್ತೆ. ಆ ಜಿಂಕೆನ ತುಂಬ ಲಾಲನೆ ಪೋಷಣೆಯನ್ನು ಮಾಡ್ತಾ 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 ಆ ಜಿಂಕೆಯನ್ನು ಬಿಟ್ಟಿರೋಕ್ಕೆ ಆಗಲ್ಲ, ಆ ರೀತಿಯಲ್ಲಿ ಆಗೋಗ್ತಾನೆ. ಇವನಿಗೆ ಆಗ ಮೃತ್ಯು ಅನ್ನೋದು ಬಂದ್ಬಿಡುತ್ತೆ. ಆಗ ಮೃತ್ಯು ಕಾಲದಲ್ಲೂ ಸಹ ಅವನು, ಅಯ್ಯೋ ನಾನು ಸತ್ತೋದ್ರೆ ಈ ಜಿಂಕೆನ ಯಾರಪ್ಪ ನೋಡ್ಕೊಳ್ಳೋದು ಅಂತ ಧ್ಯಾನ ಮಾಡ್ತಾ ಇರ್ತಾನೆ. ಭಗವಂತನ ಬಿಟ್ಟೇ ಬಿಟ್ಟ. ನಾನು ಇಲ್ಲಿಗೆ ಬಂದಿರೋದು ಏನಕ್ಕೆ, ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪೋಷಣೆ ಮಾಡಬೇಕಾದ್ರೆ ಎಷ್ಟು ಮಾಡಬೇಕು, ಆ ಜಿಂಕೆನ ಎಷ್ಟು ಹಚ್ಕೊಳ್ಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡ್ಬೋದು ಅನ್ನೋದು ಯೋಚನೆಗೆ ತಲೆಗೆ ಬರಲಿಲ್ಲ ಅವನಿಗೆ. ಹಾಗೆ ಸಾಯೋ ಕಾಲದಲ್ಲೂ ಸಹ ಜಿಂಕೆನ ನೆನೆಸ್ಕೊಂಡೇನೆ ಸತ್ತೋಗ್ತಾನೆ. ಅವನು ನೆಕ್ಸ್ಟ್ ಜನ್ಮದಲ್ಲಿ ಏನಾಗ್ತಾನೆ, ಅವನು ಜಿಂಕೆಯಾಗೆ ಹುಟ್ಟುಬಿಡ್ತಾನೆ. ಆದರೆ ಇವನ ಸಂಸ್ಕಾರಗಳು ಎಲ್ಲೂ ಹೋಗಿರಲ್ಲ. ಅವನು ಈ ಥರ ಋಷಿ ಮುನಿಗಳ ಆಶ್ರಮದ ಹತ್ರನೇ ಆ ಜಿಂಕೆ ಸುತ್ತಮುತ್ತ ಓಡಾಡಿಕೊಂಡು ಅಲ್ಲೇನೆ ವಾಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅಲ್ಲೂ ಸಹ ಈ ಎಲ್ಲ ಆತ್ಮಜ್ಞಾನವನ್ನು ಪಡ್ಕೊಳ್ತಾ ಇರುತ್ತೆ. ಮುಂದೆ ಇನ್ನೊಂದು ಜನ್ಮದಲ್ಲಿ ಮನುಷ್ಯ ಜನ್ಮ ಬರುತ್ತೆ ಅವನಿಗೆ. ಆವಾಗ ಅವನು ಯಾರ ಮಾತು ಕೇಳ್ತಾರಲ್ಲ, ಯಾರ ಹತ್ರ ಮಾತಾಡ್ತಾ ಇರಲ್ಲ, ಏನು ಕೆಲಸ ಸಿಗುತ್ತೋ ಅದನ್ನು ಮಾಡೋದು. ಚೆನ್ನಾಗಿ ದೇಹದಾಢ್ಯತೆ ಇರುತ್ತೆ. ಏನೋ ಯಾರು ಹೇಳಿದ ಕೆಲಸ ಮಾಡೋದು, ಸುಮ್ಮನೆ ಇರೋದು, ಮಾತೇ ಆಡ್ತಾ ಇರಲ್ಲ, ಮೌನವಾಗೇ ಇರ್ತಾನೆ. ಒಂದ್ಸತಿ ಇವನು ಬಲಾಢ್ಯವಾಗಿರ್ತಾನೆ. ಈ ರಾಜ ಒಂದು ರಥದಲ್ಲಿ ಹೋಗ್ತಾ ಇರ್ತಾನೆ. ಆಗ ಒಬ್ಬ ಬೇಕಾಗತ್ತೆ ಇದನ್ನ ಎತ್ತೋದಕ್ಕೆ. 4 ಜನ ಎತ್ಕೊಂಡು ಹೋಗ್ತಾರೆ, ನೋಡಿರ್ತೀರ ಅಲ್ವಾ? ಈ ಕುದುರೆ ಇಲ್ಲ ಅಂತಂದರೆ 4 ಜನ ಎತ್ಕೊಂಡು ಒಂದು ರಥದ ಥರ ಮಾಡಿಬಿಟ್ಟು ಅಲ್ಲಿ
ರಾಜರು ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ. ಆ ರೀತಿಲಿ ಒಬ್ಬ ಸಾಕಾಗಿರಲ್ಲ. ಆ, ಅವನೇನೋ ಬಂದಿರಲ್ಲ ಅನ್ಸುತ್ತೆ. ಅದಕ್ಕೆ ಇವನ್ ನೋಡ್ಬಿಟ್ಟು ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಹೋಗ್ತಾನೆ. ಇವನಿಗೆ ಏನು ಯಾವುದೋ ಮಾಡ್ತಿದ್ದೀನಿ ಅಂತ, ಆದರೆ ಅವನು ಯಾವಾಗ್ಲೂ ಬ್ರಹ್ಮಜ್ಞಾನದಲ್ಲೇ ಇರ್ತಾ ಇದ್ದ. ಯಾಕೆಂದ್ರೆ ಸಾಧನೆಯನ್ನು ಮಾಡಿದ್ದ ಅಲ್ವಾ ಹಿಂದಿನ ಜನ್ಮಗಳಲ್ಲಿ, ಅದಕ್ಕೆ. ಮತ್ತೆ ಅವನು ಯಾರು ಅನ್ನೋದು ಸಹ ಅವನಿಗೆ ಚೆನ್ನಾಗಿ ಗೊತ್ತು. ಆಳು ದೊಡ್ಡದಾಗಿದ್ದ, ಬೇರೆಯವರೆಲ್ಲ ಸ್ವಲ್ಪ ಕುಳ್ಳುಕ್ಕಿದ್ರು ಏನೋ. ಹ್ಮ್, ಆ, ಸ್ವಲ್ಪ ಹೋಗ್ಬೇಕಾದ್ರೆ ಏರು ಇಳಿತಗಳು ಆಯಿತು. ಸರಿ, ಇವನ್ ಯಾವುದು ಲಕ್ಷ್ಯ ಮಾಡದೆ ಆಳು ಜೋರಾಗಿದ್ದ. ಸರಿ, ದಡ 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 ಅಂತ ಇವನು ಹೋಗೋದು. ಅವ್ರ ಮಿಕ್ಕ 3 ಜನಕ್ಕೆ ಇವನ ಸ್ಪೀಡ್ಗೆ ಹೋಗೋಕ್ಕೆ ಆಗಲಿಲ್ಲ. ಸರಿ, ಒಂದು ಕೊನೆಗೆ ಏನು ಮಾಡ್ತಾನೆ, ರಾಜನ್ನ ಬೀಳಿಸ್ಬಿಡ್ತಾನೆ. ರಾಜನಿಗೆ ಕೋಪ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಚೆನ್ನಾಗಿ ಬೈತಾನೆ, ನಿನಗೆ ಜ್ಞಾನ ಇಲ್ವಾ ಹಾಗೆ ಹೀಗೆ ಅಂತ. ಅವ್ನಿಗೆ ಏನೇನು ಎಷ್ಟು ಕೋಪ ಬಂದಿರುತ್ತೋ ಅದನ್ನೆಲ್ಲ ತೀರಿಸ್ಕೊಳ್ಳೋ ಹಾಗೆ, ರಾಜ ಬೇರೆ ಅಲ್ವಾ, ಚೆನ್ನಾಗಿ ಬೈತಾನೆ. ಆವಾಗ ಮೊದಲನೇ ಸರ್ತಿ ಅವನು ಬಾಯ್ ಬಿಡ್ತಾನೆ. ನೀನು ಏನು ಅಂದ್ಕೊಂಡಿದ್ಯಾ? ನೀನು ನಿನ್ನಂಥ ರಾಜ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನಾನು ನೋಡು, ಹಿಂದಿನ ಜನ್ಮದಲ್ಲಿ ನಾನು ಭರತ ಚಕ್ರವರ್ತಿ ಆಗಿದ್ದೆ. ನಾನು ಹೀಗೆ ಆ, ಕಾರಣಾಂತರ ನಾನು ಈಗ ಜಡಭರತ ಆಗಿದ್ದೀನಿ. ಆಗ್ಲೂ ಅವನು ಭರತ, ಜಡಭರತ ಅಂತಂದ್ರೆ ಯಾವುದನ್ನು ಅವನು ಲಕ್ಷ್ಯ ಮಾಡ್ತಾ ಇರಲ್ಲ, ಅದಕ್ಕೋಸ್ಕರ ಜಡಭರತ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಅದಕ್ಕೆ ಅವನು ಆ ರಾಜ ತಕ್ಷಣ ಬದಲಾವಣೆ ಮಾಡಿಕೊಂಡು, ತಪ್ಪಾಯ್ತು ಚಕ್ರವರ್ತಿಗಳೇ, ನೀವು ಆ, ನಾನು ಗೊತ್ತಿಲ್ಲದೆ ನಾನು ಈ ಥರ ತಪ್ಪು ಮಾಡಿ ನಿಮ್ಮನ್ನ ಅನ್ನಬಾರ್ದ ಎಲ್ಲ ಅಂದೆ ಅಂತಬಿಟ್ಟು ಕ್ಷಮಾಪಣೆಯನ್ನ ಕೇಳ್ತಾನೆ. ಆ ರಾಜನು ಎಷ್ಟೊಂದು ಸಂಸ್ಕಾರವಂತ ಅನ್ನೋದು ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಆ ರಾಜ ಇವನು ಹೇಳಿದ್ದನ್ನು ನಿಜ ಅಂತ ನಂಬಿದಾನೆ, ಮತ್ತೆ ಕೊಡ್ಬೇಕಾದಂತಹ ಗೌರವವನ್ನು ಸಹ ಕೊಟ್ಟ. ಇವಾಗ ಯಾರಾದ್ರೂ ಕೊಡ್ತಾರ ಹಾಗೆ? ನಾವು ಅದನ್ನ ಅರ್ಥವೇ ಮಾಡ್ಕೊಳಲ್ಲ. ಇವನ್ ಏನು ತಲೆ ಕೆಟ್ಟಿದೆ, ಇವನ್ ಮೆಂಟಲ್ ಹಾಸ್ಪಿಟ್ಲ್ ಕಳ್ಸೋ ಅಂತ ಹೇಳ್ತೀವಿ. ಹೌದು ಮ್ಯಾಮ್, ಯಾಕಂದ್ರೆ ಜನ ತುಂಬಾ ಜನ ಅಲ್ವಾ ಮ್ಯಾಮ್ ಈ ತರ ಪ್ರಾಮಾಣಿಕವಾಗಿ ನಿಜ ಹೇಳ್ತಿದಾರೆ ಅಂತ ನಂಬಕ್ಕಾಗೋದು. ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಬೇರೆದೆಲ್ಲ ಹೇಳ್ತಾರಲ್ವಾ, ಹಂಗಾಗಿ ಹೇಳ್ತಾರೆ. ನಿಜ ಹೇಳೋದು ನಂಬಕ್ ಆಗ್ದಂಗ ಆಗ್ಬಿಟ್ಟಿದೆ. ಆದ್ರೆ ಅವಾಗ ರಾಜ ಯಾಕೆ ನಂಬುದ್ರು ಅಂದ್ರೆ ಅವಾಗಿನ ಕಾಲನೇ ಆಗಿತ್ತು ಮ್ಯಾಮ್. ಸಾಮಾನ್ಯವಾಗಿ ಎಲ್ಲಾ ಈ ತರ ತುಂಬಾ ಏನ್ ಹೇಳ್ತಾರೆ, ಜಾಸ್ತಿ ಈ ಮೋಸ ಕಪಟ ಇದೆಲ್ಲ ಅನ್ನೋದು ಕಪಟ ಅನ್ನೋದು ಅಷ್ಟೊಂದು ಇರ್ಲಿಲ್ಲ. ಅದಿರ್ಲಿಲ್ಲ. ಇಲ್ಲ, ಅದನ್ನ ಹೇಳ್ಬಿಟ್ರು ಕೂಡ ಅವರು ತುಂಬಾನೇ ಅದರಿಂದ ಯೋಚನೆ ಮಾಡೋರು. ಅಯ್ಯೋ ಈ ತರ ಹೇಳ್ಬಿಟ್ನಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ ಅನ್ನೋದು ಈಗಿನವ್ರಿಗೆ ಯಾರಿಗೂ ಇಲ್ಲ. ಆಗಿನ್ ಮರ್ತ್ಬಿಟ್ಟು ಹೋಗ್ತಿರ್ತಾರಷ್ಟೇ. ನಾನೇನ್ ತಪ್ಪು ಮಾಡ್ದೆ, ಅದು ಅವ್ನ್ ಸರಿಯಾಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಂಗಾಗುತ್ತೆ. ಹಂಗ್ ನಂಬಲ್ಲ. ಬಟ್ ಅವಾಗೆಲ್ಲ ನೋಡಿ, ಅವ್ರಿಗೆ ಅರಿವಾಯ್ತು. ಅವ್ರು ಹೇಳ್ಬೋದಿತ್ತು, ಏನ್ ಸುಮ್ನೆ ನಾನ್ ಬೈತಿದೀನಿ ಅಂತ ಹೇಳ್ತೀಯ ನೀನು, ಯಾವ ಜನ್ಮ ಏನು ಅಂತ ಇನ್ನೂ ದಂಡಿಸ್ಬೋದಾಗಿತ್ತು. ಆದ್ರೆ ಅವರು ಕೂಡ ಒಳ್ಳೆ ಯೋಗಿಗಳಾಗಿದ್ರು. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಎಲ್ಲ. ಹಂಗಾಗಿ ಓ ಆಗಿದೆ. ಹೌದಾ, ಅರ್ಥ ಆಗಿದೆ ಜೀವನದ ಚಕ್ರ ಹೇಗಿರುತ್ತೆ, ಕರ್ಮಗಳ ಇದು, ನಮ್ಮ ಜನ್ಮದ ಇದು ಹೇಗೆ ಆಗ್ತಿರುತ್ತೆ ಅನ್ನೋದು ಎಲ್ಲ ಅವ್ರಿಗೆ ಅರಿವಿತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೇಳಿದ್ಮೇಲೆ ಸರಿ ಹೊರಟೋಗ್ತಾನೆ. ಆಮೇಲೆ ಈ ಜಡಭರತ ಚೆನ್ನಾಗಿ ಸಾಧನೆಯನ್ನ ಮಾಡಿಬಿಟ್ಟು ಅವನು ಬಂಧಮುಕ್ತನಾಗಿ ಆತ್ಮಜ್ಞಾನಿಯಾಗಿ ಅವನು ತನ್ನ ಕೊನೆಗೆ ದೇಹತ್ಯಾಗವನ್ನ ಮಾಡಿ ಮುಕ್ತನಾಗ್ತಾನೆ. ಈ ರೀತಿ ಯಾವುದೇ ಒಂದು ಈ ಆತ್ಮಜ್ಞಾನದಲ್ಲಿ ಸ್ವಲ್ಪ ಸ್ವಲ್ಪ ಸಾಧನೆ ಮಾಡಿದ್ರು ಅದು ಹಾಳಾಗಲ್ಲಪ್ಪ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವೂ ಸಹ ಭರವಸೆಯನ್ನ ಇಟ್ಕೊಳ್ಳೋಣ, ಖಂಡಿತವಾಗ್ಲೂ ನಂಬೋಣ. ಖಂಡಿತ ಮ್ಯಾಮ್. ಇದರಲ್ಲಿ ಏನು ಸಂಶಯ ಇಲ್ಲ ಅಲ್ವಾ? ಇಲ್ಲ ಮ್ಯಾಮ್. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡೋಣ. ಹಾ ಮ್ಯಾಮ್. ಅಲ್ಲಿ ಹೇಳ್ತಾರೆ ಆ ಥರ ವಾತಾವರಣ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. 41ನೇ ಶ್ಲೋಕದಲ್ಲಿ. 42ನೇ ಶ್ಲೋಕ ಇವಾಗ ನಿಮಗಿಲ್ಲ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು ಅಥವಾ ಯೋಗಿಗಳ ಮನೆಯಲ್ಲಿ ಹುಟ್ಟುವಂತಹದ್ದು, ಅಂತಹ ಪುಣ್ಯವನ್ನು ಪಡಿತಾರೆ ಅಂತಂದ್ಬಿಟ್ಟು ಅದನ್ನು ಇನ್ನೂ ಸ್ಪಷ್ಟೀಕರಿಸಿ ಹೇಳ್ತಾರೆ.
ಇವಾಗ 47ನೇ ಶ್ಲೋಕದಲ್ಲಿ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಇದರ ಅರ್ಥ, ಯಾವನು ಶ್ರದ್ಧಾವಂತನೋ ಮತ್ತು ನನ್ನನ್ನು ಹೊಂದಿರುವ ಮನಸ್ಸಿನಿಂದ ನನ್ನನ್ನು ಭಜಿಸುವನೋ ಅವನು ಎಲ್ಲ ಯೋಗಿಗಳಿಗಿಂತಲೂ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯವು. ಪದಶಃ ಅರ್ಥ, ಯೋಗಿನಾಂ ಎಲ್ಲ ಯೋಗಿಗಳಿಗಿಂತಲೂ, ಅಪಿ ಆದಾಗ್ಯೂ, ಸರ್ವೇಷಾಂ ಎಲ್ಲ ಪ್ರಕಾರಗಳ, ಮದ್ಗತೇನ ನನ್ನಲ್ಲಿ ಅಂದರೆ ದೇವರಲ್ಲಿ ಮಗ್ನರಾಗಿರುತ್ತಾರೋ ಅಂತಹ ಆಂತರಿಕ ಆತ್ಮನ ಮನಸ್ಸಿನಿಂದ ಶ್ರದ್ಧಾವಾನ್ ಶ್ರದ್ಧೆಯಿಂದ ಭಜತೆ ಭಕ್ತಿಯಲ್ಲಿ ತೊಡಗುತ್ತಾರೋ ಯಾರು ಮಾಂ ನನಗೆ ಸಹ ಅವನು ಮೇ ನನ್ನಿಂದ ಯುಕ್ತತಮಃ ಉನ್ನತ ಯೋಗಿ ಮತಃ ಅಭಿಪ್ರಾಯವು. ಹೀಗೆ ಕೊಟ್ಟಿದ್ದಾರೆ. ಇದರ ಪ್ರಶ್ನೆ, ನಮ್ಮ ಶ್ರದ್ಧೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಶ್ರದ್ಧಾವಂತ ಯಾರು, ಅವನು ಹೇಗೆ ಎಲ್ಲ ಯೋಗಿಗಳಿಗಿಂತಲೂ ಉತ್ತಮನಾಗುತ್ತಾನೆ? ಸ್ವಲ್ಪ ಹೇಳ್ತೀರಾ? ಮೊದಲು ಶ್ರದ್ಧೆ ಅಂದರೆ ಏನು? ಶ್ರದ್ಧಾವಂತ ಅಂತಂದರೆ ಯಾರು? ನಿಮ್ಮ ಶಿಷ್ಯರಲ್ಲಿ ನೀವು ಶಿಷ್ಯರಾಗಿದ್ದಾಗ, ಹೌದು ಈಗಲೂ ಹೌದು ನಾವು ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಖಂಡಿತ ಮ್ಯಾಮ್. ಅದು ಈಗ ಎಲ್ಲ ನೀವು ಆ, ಆ, ಇದ್ದೇ ಈಗ ಇರ್ಬೇಕಾಗತ್ತಲ್ವಾ? ನಮ್ಮ ಹ್ಮ್. ಮುಂದಿನ ಜೀವನಕ್ಕೆ ಈಗ ಸದ್ಯಕ್ಕೆ ನೀವೇ ದೊಡ್ಡ ಗುರುಗಳು ನಮ್ಗೆ. ಇಷ್ಟ ದಿನ ಏನಿಲ್ಲ, ಅವ್ರಿಗೆ ಹಾಗೇನಿಲ್ಲ. ನಡೆಸು ಬಿಟ್ಟಿದ್ದಾರೆ, ಇನ್ಮೇಲೆ ಮುಂದೆ ನಡೆಸ್ತಾ ಇರೋದು ನೀವೇ. ಹಂಗಾಗಿ ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನೀವೇ ಒಂದ್ ಶ್ಲೋಕ ಕೊಟ್ಟಿರ್ತೀರ ಮ್ಯಾಮ್. ಮುಂದಿನ ವಾರದಲ್ಲಿ ಈ ಪ್ರಶ್ನೆಗಳನ್ನ ಒಂಚೂರು ಮನದಟ್ಟು ಮಾಡ್ಕೊಂಡ್ ಬನ್ನಿ, ನಿಮ್ಗೆ ಏನ್ ಅನ್ಸುತ್ತೋ ಅಂತ ಹೇಳಿರ್ತೀರ. ಆದ್ರೆ ಅಯ್ಯೋ ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ, ಮುಂದಿನ ವಾರ ತಾನೇ ನೋಡ್ಕೊಳ್ಳೋಣ ಅಂತ ಬಿಟ್ಟು ಬಿಟ್ಟು, ಈ ಮುಂದಿನ ವಾರ ಬಂದೇ ಬಿಡುತ್ತೆ, ಇವತ್ ಶುರು ಆಯ್ತು ಕ್ಲಾಸು, ನೀವ್ ಹೇಳ್ತೀರಾ ರತ್ನ ಲಾಸ್ಟ್ ವೀಕ್ ಒಂದ್ ಕ್ವಶನ್ ಕೊಟ್ಟಿದ್ದೆ ರೆಡಿನಾ ಅಂತ. ನಾನ್ ಅನ್ಕೊಂಡಿರ್ತೀನಿ ಎಲ್ಲಾರು ಹೇಳಿ, ಅವ್ರು ಹೇಳಿದ್ಮೇಲೆ ಯಾರಿಂದ ಎಲ್ಲ ಪಿಕ್ ಮಾಡ್ಕೊಂಡು ನಾನೊಂಚೂರು ಹೇಳೋಣ ಅಂತ. ಆದ್ರೆ ಆ ತರದ್ ಏನು ಅಲ್ಲಿ ನಡೆಯಲ್ಲ. ಫಸ್ಟೇ ನನಗ್ ಕೇಳ್ಬಿಡ್ತೀರಾ, ಆದ್ರೆ ನಾನೇನು ರೆಡಿ ಆಗಿರಲ್ಲ. ಯಾಕಂದ್ರೆ ನನಗೆ ಆ ಭಯ, ಭಕ್ತಿ, ಆ ಶ್ರದ್ಧೆ ಅನ್ನೋದೇ ಇರಲ್ಲ. ಅಯ್ಯೋ ಹೇಳಿದ್ರು ತಾನೇ, ಹೇಳಿದ್ರೆ ಹೇಳ್ಕೊತಾರ, ಅವ್ರಿಗೆ ಅದೇ ಕೆಲ್ಸ, ನನಗೇನಾಗುತ್ತೋ ಅದು ಮಾಡೋಣ ಅಂತ ಅದ್ರ ಗಮನನೇ ಇಲ್ಲದೆ ಬಿಟ್ಬಿಟ್ಟಿರ್ತೀನಿ. ಬಟ್ ಒಂದು ಗುರುಗಳ ಮೇಲೆ ನಾನು ಖಂಡಿತ ಭಕ್ತಿ ಇಟ್ಟಿದ್ದೆ ಆದ್ರೆ, ಗುರು ಹೇಳ್ಕೊಟ್ಟಿದ್ದೆಲ್ಲ ನಮ್ಗೆ ಒಳ್ಳೇದಾಗತ್ತೆ, ಅದನ್ನ ಅಳವಡಿಸ್ಕೋಬೇಕು ಅಂತ ನಾನು ತಿಳ್ಕೊಂಡಿದ್ದಿದ್ದೆ ಹಾಗಿದ್ರೆ, ಅದನ್ನ ಶ್ರದ್ಧೆಯಿಂದ ಪೂರ್ತಿ ಕಲಿದೇ ಇದ್ರು ನಂಗೆ, ಅಥವಾ ಅರ್ಥನೇ ಆಗ್ಲಿಲ್ಲ ಮೇಡಮ್, ನಂಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ, ನೀವು ಕೊಟ್ಟಿದ್ ಪ್ರಶ್ನೆಗೆ ನಂಗೆ ಉತ್ತರ ಸಿಗ್ಲಿಲ್ಲ ಅಂದಿದ್ರು, ನಾನು ಪ್ರಯತ್ನ ಪಟ್ಟಿದ್ರೆ ಒಂದು ಚೂರಾದ್ರೂ ನನ್ನ ಹತ್ರ ಈಗ 5 ಲೈನ್ ಬರೆಯಕ್ಕಾಗಿಲ್ಲ ಅಂದ್ರೂ 1 ಲೈನ್ ಆದ್ರೂ ನಾನ್ ನಿಮ್ಗೆ ಒಪ್ಪಿಸ್ಬೋದಾಗಿತ್ತು. ನಾನ್ ಶ್ರದ್ಧೆಯಿಂದ ಅದಕ್ಕೆ ಎಫರ್ಟ್ ಹಾಕಿದ್ರೆ. ನಾನು ಏನೂ ಮಾಡೇ ಇಲ್ಲ ಅಂದಾಗ ಅದು 1 ಲೈನ್ ಆನ್ಸರ್ ಕೂಡ ಸಿಗ್ತಾ ಇರ್ಲಿಲ್ಲ ಮ್ಯಾಮ್. ಆದ್ರೆ ನಾನ್ ಶ್ರದ್ಧೆಯಿಂದ ಕಲ್ತಿದ್ರೆ ಜಾಸ್ತಿ ಇಲ್ಲ ಅಂದ್ರೆ ಸ್ವಲ್ಪನಾದ್ರೂ ಬರ್ತಿತ್ತು. ಇಲ್ಲ ನೀವ್ ಆಲ್ರೆಡಿ ಉತ್ತರ ಕೊಟ್ಟಿದ್ರೆ ಅದನ್ನ ಮನದಟ್ಟು ಮಾಡಿ ನಾ ಹೇಳ್ಬೇಕು ಅಂದಿದ್ರೆ, ಖಂಡಿತ ನಾನ್ ಶ್ರದ್ಧೆಯಿಂದ ಕೂತಿದ್ರೆ ನೀವ್ ಹೇಳೋಷ್ಟು ಆಗಿಲ್ಲ ಅಂದಿದ್ರು ನಿಮ್ದ್ರಲ್ಲಿ 50% ನಾನು ಹೇಳ್ಬೋದಾಗಿತ್ತು. ಅದೇ ಶ್ರದ್ಧೆ ಮ್ಯಾಮ್. ಅಂದ್ರೆ ನೀವ್ ಏನೇ ಕೆಲಸ ಕೊಟ್ರು ಅದನ್ನ ಕಲಿಬೇಕು. ಅಂದ್ರೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಬುದ್ಧಿ ಎಲ್ಲಾನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅದನ್ನ ಕಲ್ತ್ಕೋಬೇಕು ಮ್ಯಾಮ್. ಅದೇ ಶ್ರದ್ಧೆ. ಈಗ ಒಂದ್ ಅಡ್ಗೆ ಮಾಡಕ್ ಬಿಟ್ಟಿದೀರಾ ಅಂದ್ರೆ, ನಾನ್ ಕೇಳ್ಕೊಂಡ್ ಮಾಡ್ತೀನೋ ಇನ್ನೊಬ್ರ ಹತ್ರ ಕಲ್ತ್ಕೊಂಡ್ ಮಾಡ್ತೀನೋ, ಆದ್ರೆ ಆ ಮಾಡ್ಬೇಕು, ನಾನ್ ಕಲಿಬೇಕು ಅಂತ ಯಾವಾಗ ನಾವ್ ಶ್ರದ್ಧೆ ತೋರಿಸ್ತೀವಿ, ಅದಕ್ಕೆ ಖಂಡಿತ ನಮ್ಗೆ ಫಲ ಸಿಕ್ಕೇ ಸಿಗತ್ತೆ ಮ್ಯಾಮ್. ನಂಗೆ ಇಷ್ಟ ನೀವು ಅರ್ಥ ಆಗಿದೆ ಮ್ಯಾಮ್. ಎಲ್ಲ, ಯಾಕೆಂದ್ರೆ ನೀವು ಸ್ಟೂಡೆಂಟ್ಸ್ ಹತ್ರಲೇ ನೀವು ಯಾವಾಗ್ಲೂ ಇರ್ತೀರಾ, ಅದಕ್ಕೆ ಹಾ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಶ್ರದ್ಧೆ ಇರೋರು ಹೇಗಿರ್ತಾರೆ, ಶ್ರದ್ಧೆ ಇಲ್ಲದೆ ಇರೋರು ಹೇಗಿರ್ತಾರೆ ಅನ್ನೋದು ಹೌದು ಬಹಳ ನಿಮಗೆ ಚೆನ್ನಾಗಿ ಮಂದಟ್ಟಾಗಿರುತ್ತೆ. ಹೌದು ಮ್ಯಾಮ್. ಶ್ರದ್ಧೆಯಲ್ಲಿ ಮುಖ್ಯವಾಗಿ ಹೇಳೋದು ಅಂತಂದ್ರೆ, ಆ, ನಂಬಿಕೆ ಮೊದಲು, ಮತ್ತೆ ವಿಶ್ವಾಸ. ನಂಬಿಕೆ ಅನ್ನೋದು ಬ್ಲೈಂಡಾಗಿ ತಿಳ್ಕೊಳ್ಳುವಂಥದ್ದು. ನೀವು ಏನು ಹೇಳ್ತೀರೋ ಅದನ್ನು ನಾನು ನಂಬಿಡೋದು, ಹೌದು ಅದನ್ನು ಮ್ಯಾಮ್. ಪರಿಶೀಲನೆ ಏನು ಮಾಡಲ್ಲ, ಆ ಥರ ನಂಬಿಡೋದು ನಂಬಿಕೆ ಹೌದು ಅನ್ನೋದು. ವಿಶ್ವಾಸ ಅಂತಂದರೆ, ಇವಾಗ ತಾಯಿ ಮಗುಗೆ ವಿಶ್ವಾಸ ಅನ್ನೋದು ಇರುತ್ತೆ.
ಆ ಹೌದು ಮಗುಗೆ ನಂಬಿಕೆ ಜೊತೆಗೆ ಅದಕ್ಕಿಂತ ಹೆಚ್ಚಿನದು ಇರುತ್ತೆ, ಅದು ವಿಶ್ವಾಸ. ಏನಂದ್ರೆ ನಮ್ಮಮ್ಮ ನನಗೆ ಹೇಳೋದೆಲ್ಲನೂ ನಂಬಿಕೆ ಜೊತೆಗೆ ನಂಗೆ ಒಳ್ಳೇದಾಗುತ್ತೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಹೌದು ಹೌದು ನಮ್ಮಮ್ಮನ ಬಿಟ್ರೆ ಬೇರೆ ಯಾರು ಹೇಳಿದ್ರು ತಪ್ಪಿರ್ಬೋದು, ಆದ್ರೆ ನಮ್ಮಮ್ಮ ಹೇಳಿದ ಮಾತ್ರ ನನಗೆ ಸರಿ. ನನ್ನ ಒಳ್ಳೇದಕ್ಕೆ ಅದು ಸರಿನೇ ಇರುತ್ತೆ. ಹೌದು ಮ್ಯಾಮ್. ಅಪ್ಪ ಹೇಳಿದ್ದು ಸರಿ ಅನ್ನಲ್ಲ, ಅಮ್ಮ ಅಮ್ಮ ಹೇಳಿದ್ ಹೇಳಿ. ಕರೆಕ್ಟ್, ಕರೆಕ್ಟ್ ಅಂತಾನೆ ಮಕ್ಕಳು ಅನ್ಕೊಳ್ಳೋದು ಅಲ್ವಾ. ಹೌದು ಮ್ಯಾಮ್. ಅದು ಆ ವಿಶ್ವಾಸ ಅನ್ನೋದು ಶ್ರದ್ಧೆ. ಮತ್ತೆ ನಾವು ಈ ಆತ್ಮಜ್ಞಾನದಲ್ಲಿ ಏನು ಅಂತಂದ್ರೆ, ಆ ವಿಶ್ವಾಸವನ್ನ ಗುರುಗಳ ಮೇಲೆ ಇಡಬೇಕು. ಗುರುಗಳು ಏನ್ ಮಾಡ್ತಾರೆ, ಈ ಶ್ರುತಿಗಳು ಅಂತಂದ್ರೆ ಈ ವೇದಾಂತ ಉಪನಿಷತ್ತುಗಳು, ಉಪನಿಷತ್ತುಗಳಲ್ಲಿ ಏನು ಹೇಳಿರ್ತಾರೋ ಅದನ್ನ ನಮಗೆ ಅರ್ಥವಾಗೋ ರೀತಿಯಲ್ಲಿ ತಿಳಿಸಿ ಕೊಡ್ತಾರೆ. ಇವಾಗ ಭಗವದ್ಗೀತೆಯಲ್ಲಿ ಸುಮ್ಮನೆ ಹಾಗೆ ನಾವು ಓದ್ಕೊಂಡು ಹೋದ್ರೆ ನಮ್ಗೇನು ಅರ್ಥ ಆಗಿರಲ್ಲ. ಆದರೆ ಗುರುಮುಖೇನ ಕಲ್ತ್ಕೊಂಡಾಗ ಅವರು ಅದನ್ನು ಬಿಡಿಸಿ 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 ನಮಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸೋದು ಅಂತಂದ್ಬಿಟ್ಟು ಬಿಡಿಸಿ ಹೇಳ್ತಾರೆ. ಆ ಸ್ಟೂಡೆಂಟ್ ಆಗಿರುವನು, ವಿದ್ಯಾರ್ಥಿ ಆಗಿರುವಂಥವನು, ಶಿಷ್ಯನಾಗಿರುವಂಥವನು, ಓ ನನಗೆ ಹೀಗೆ ಬಿಡಿಸಿ ಹೇಳ್ತಾರೆ, ಇದರಲ್ಲಿ ನಾನು ನಂಬಿಕೆ ಇಟ್ಟರೆ ನನಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ವಿಶ್ವಾಸವನ್ನು, ಮತ್ತೆ ಅರ್ಥ ಆಗಲಿಲ್ಲ ಅಂತ ನೀವು ಹೇಳಿದ್ರಿ ಅಲ್ವಾ, ಅರ್ಥ ಆಗದೆ ಇರುವಂತಹ ಸಂದರ್ಭಗಳು ಇರುತ್ತವೆ ಅಂತ. ಅರ್ಥ ಆಗದೆ ಇರೋಂಥ ಸಂದರ್ಭದಲ್ಲಿ ನನ್ನ ತಿಳುವಳಿಕೆ ಏನೋ ತಪ್ಪಿದೆ, ಅವ್ರು ಹೇಳಿರೋದಾಗ್ಲಿ ಅಥವಾ ಶ್ರುತಿಗಳು ವೇದಾಂತದಲ್ಲಿ ಹೇಳಿರೋದಾಗ್ಲಿ ಅದು ತಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ವೇದಾಂತ ಏನು ನಾವು ಉಪನಿಷತ್ ಅಂತ ಹೇಳ್ತೀವಲ್ಲ, ಅದೇ ಪ್ರಮಾಣ, ಅದಕ್ಕಿಂತ ಬೇರೆ ಪ್ರಮಾಣ ಏನೂ ಇಲ್ಲ. ಅದನ್ನೇ ಗುರುಗಳು ಹೇಳಿರ್ತಾರೆ. ಅದನ್ನ ಕ್ವಶನ್ ಮಾಡೋ ಹಾಗೆ ಇಲ್ಲ, ವೇದಾಂತವನ್ನ ಕ್ವಶನ್ ಮಾಡೋ ಹಾಗಿರಲ್ಲ. ಅದೇ ಇವಾಗ ತಾಯಿ ಮಾತನ್ನ ಕ್ವಶನ್ ಮಾಡಲ್ಲ ಅಲ್ವಾ, ಆ ರೀತಿಯಲ್ಲಿ ತಾಯಿ ಅಂತಂದ್ರೆ ವೇದಾಂತನೇ, ಅದನ್ನ ಕ್ವಶನ್ ಮಾಡಕ್ಕಲ್ಲ. ನನ್ನ ತಿಳುವಳಿಕೆ ತಪ್ಪಿರ್ಬೋದು ಅಂತ ಗುರುಗಳ ಹತ್ರ ನಾವು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬೇಕು. ಅದು ಶ್ರದ್ಧೆ ಅಂತಂದ್ಬಿಟ್ಟು ಆ, ಸ್ಪಷ್ಟವಾದ ಒಂದು ಶ್ರದ್ಧೆಗೆ ಚಿತ್ರಣ. ಆ ರೀತಿಯಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ಮುಂದಿನದನ್ನು ಇನ್ನು ಸ್ವಲ್ಪ ಹೇಳ್ತೀರಾ. ಆ ರೀತಿಯ ಮನಸ್ಸಿನಲ್ಲಿ ನನ್ನನ್ನು ಭಜಿಸುವನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶ್ರೀಕೃಷ್ಣನನ್ನ, ಶ್ರೀಕೃಷ್ಣ ಅಂತಂದರೆ ನಾವು ಏನು ಪರಬ್ರಹ್ಮ ಅಂತ ಎಲ್ಲ ತಿಳ್ಕೊಂಡಿದ್ದೀವಿ, ಆತ್ಮ ಪರಬ್ರಹ್ಮ ಅಂತ ತಿಳ್ಕೊಂಡಿದ್ದೀವಲ್ಲ, ಅದೇ ಶ್ರೀಕೃಷ್ಣ ಅಂತಂದ್ಬಿಟ್ಟು ತಿಳ್ಕೊಂಡಿದ್ದೀವಿ. ಇಷ್ಟೊತ್ತಿಗೆಲ್ಲ ನಿಮಗೆ ಅದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅಂತಹವನು ಶ್ರೇಷ್ಠನೋ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸ್ವಲ್ಪ ನಿಮ್ಮ ಇದರಲ್ಲಿ ಹೇಳ್ತೀರಾ? ಕ್ವಶನ್ ಹಾಕ್ತೀರಾ ಮ್ಯಾಮ್ ಅಥವಾ ಇದೇ ಸಾಕ? ಕ್ವಶನ್ ಹಾಕ್ತೀರಾ ಅಥವಾ ಈ ಲೈನ್ ಇದ್ ಮಾಡಿ? ಬೇಕು ಅಂತಂದ್ರೆ ಹಾಕ್ತೀನಿ. ಒಂದ್ಸಲ ಹಾಕಿ ಮ್ಯಾಮ್. ಅವನು ಹೇಗೆ ಎಲ್ಲ ಯೋಗಿಗಳಿಗಿಂತಲೂ ಉತ್ತಮನಾಗುತ್ತಾನೆ, ಶ್ರದ್ಧಾವಂತನಾದವನು. ಅದೇ ನೀವೇ ಆಗ್ಲೇ ಹೇಳ್ದಾಗೆ ಗುರುಗಳ ಮುಖೇನ ನಾವು ಕಲ್ತಾಗ, ಅದ್ರಲ್ಲೂ ಶ್ರದ್ಧೆ ಭಕ್ತಿಯಿಂದ ಕಲ್ತಾಗ ನಮ್ಗೆ ನಿಜವಾಗ್ಲೂ ನಮ್ಮ ಅರಿವಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮ್ಯಾಮ್. ತಿಳುವಳಿಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತಿಳುವಳಿಕೆ ಜಾಸ್ತಿ ಆಗ್ತಾ ಹೋದಂಗೆ ನಾವು ನಮ್ಮನ್ನ ನಾವು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ನಾವ್ ಯಾವ್ದೇ ಕಾರ್ಯ ಮಾಡ್ದಾಗ್ಲೂನು ಒಳ್ಳೆ ದಾರಿಲಿ ನಡೆಯೋದು, ಇಲ್ಲ ಕೆಟ್ಟ ದಾರಿಲಿ ನಡೆದ್ರೆ ನಮ್ಗೆ ಖಂಡಿತ ಇದು ಒಳ್ಳೆ ಫಲ ಸಿಗಲ್ಲ ಅಂತ ಹೇಳಿ, ಹಂಗಾಗಿ ಎಲ್ಲಾ ಕಾರ್ಯದಲ್ಲೂ ದೇವ್ರನ್ನ ನೆನೆಸ್ಕೊಂಡು ಅವ್ರು ತೋರ್ಸಿದ ದಾರಿಯಲ್ಲೇ ನಡೀತಾ ಇರ್ತೀವಿ. ಮತ್ತೆ ಎಲ್ಲಾ ಕೆಲ್ಸದಲ್ಲೂ ನಾವು ದೇವ್ರನ್ನೇ ಕಾಣ್ತಾ ಇರ್ತೀವಿ. ಆ ಭಕ್ತಿಯನ್ನ ನಾವು ಯಾವಾಗ ನಾವು ಅಳವಡಿಸ್ಕೋತೀವೋ ಎಲ್ಲಾ ನೀನೇ ಅಂತ, ಅವಾಗ ತಾನಾಗ್ ತಾನೇ ನಮ್ಗೆ ಆ ಶ್ರದ್ಧೆ ಭಕ್ತಿ ಮತ್ತೆ ನಮ್ಮ ಅರಿವಿನ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮ್ಯಾಮ್. ನಮ್ಮನ್ನ ನಾವ್ ಯಾವಾಗ ದೇವರಲ್ಲಿ ತಲ್ಲೀನನ ಮಾಡ್ಕೊಂಡ್ಬಿಡ್ತೀವೋ, ಪೂರ್ತಿಯಾಗಿ ನಮ್ಮನ್ನ ನಾವು ಶರಣ ಮಾಡ್ಕೋತೀವೋ, ಅವಾಗ ನಮ್ಗೆ ಒಳ್ಳೆ ಶ್ರೇಷ್ಠ ಬದುಕು ಸಿಗುತ್ತೆ ಮ್ಯಾಮ್. ಅಂದ್ರೆ ತುಂಬಾ ಕಲ್ತ್ಕೋತೀವಿ, ಅದ್ರಿಂದ ನಮ್ಮ ತಿಳುವಳಿಕೆನೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಗುತ್ತೆ. ಅದರಿಂದ ಬೇರೆಯವ್ರಿಗೂ ಕೂಡ ನಮ್ಗೆ ನಮಗ್ ಬದಲಾವಣೆ ಗೊತ್ತಾಗ್ತಿರುತ್ತೆ. ನಮ್ಮನ್ ನೆಕ್ಸ್ಟ್ ನಮ್ಮನ್ ಯಾರಾದ್ರೂ ಅನುಸರಿಸ್ತಿದ್ರು ಕೂಡ
ಅವ್ರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದನ್ನೇ ಇದ್ ಮಾಡ್ಕೋತಾರೆ ಮ್ಯಾಮ್. ಅದಕ್ಕೋಸ್ಕರನಾದ್ರೂ ನಮ್ಗೆ ಈ ಶ್ರದ್ಧೆ ಭಕ್ತಿ ಅನ್ನೋದು ಬೇಕು. ನಮ್ಮನ್ನ ನಾವು ಪರಮಾತ್ಮನಲ್ಲಿ ಎಲ್ಲಾ ಕೆಲ್ಸದಲ್ಲೂ ಅವ್ರನ್ನ ಕಾಣ್ತಾ ಹೋದ್ರೆ ನಾವೇ ಗೊತ್ತಿಲ್ದೇನೆ ಸೇರ್ಕೊಂಡ್ಬಿಡ್ತೀವಿ ಮ್ಯಾಮ್. ವೆರಿ ನೈಸ್ ಇನ್ನೇನಾದ್ರೂ ಇದ್ರೆ ರತ್ನಾಜಿ. ಹೇಳಿ ಮ್ಯಾಮ್. ಆ ಆ ರೀ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಆ ಆ ರೀತಿಯಲ್ಲಿ ಅದು ನೀವು ಹೇಳಿದ್ರಲ್ಲ, ಹೌದು ಶರಣಾಗತಿ ಅನ್ನೋದು. ಆ ಶರಣು ಅಂತಂದ್ರೆ ಏನು? ನನ್ನ ಅಹಂಕಾರವನ್ನ ಬಿಟ್ಕೊಡೋದು. ಹೌದು ಮ್ಯಾಮ್. ನಾನು ನಾನು ಇವಾಗ ಅನ್ನೋದು ನಾವು ಅನ್ನೋದು ಬರ್ಬೇಕು ಮ್ಯಾಮ್. ನಾನೇ ಅನ್ನೋ ಜಾಗದಲ್ಲೆಲ್ಲ ನಾವು ನೀವೆಲ್ರು ಅಂತ ಯಾವಾಗ ಬರುತ್ತೋ ಎಲ್ಲರೂ ಅಲ್ಲಿ ನನ್ನ ಅಹಂಕಾರ ಅನ್ನೋದು ನಾಶ ಆಗೋದ್ರೇನೆ ಪ್ರತಿಯೊಬ್ಬ ಮನುಷ್ಯನು ಸಾಧನೆ ಎಡೆಗೆ ಹೋಗಕ್ ಸಾಧ್ಯ, ಒಳ್ಳೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಮ್ಯಾಮ್. ನಾವು ಅನ್ನೋದು ಹೇಳ್ತಾ ಇದ್ದೀರಲ್ಲ, ಹಾ ನಾನು ನಾವು ಅದನ್ನು ಮೀರಿ ಹೋದಾಗ ಹಾ ಮ್ಯಾಮ್. ಬರೀ ಭಗವಂತ ಮಾತ್ರನೇ, ಮಾತ್ರನೇ ನಾನು ಉಳಿಯುತ್ತೆ. ಇಲ್ಲ ನೀವು ಇಲ್ಲ, ಆ ರೀತಿಯಲ್ಲಿ ಮುಂದುವರೆದು ಪೂರ್ತಿಯಾಗಿ ಸಂಪೂರ್ಣವಾಗಿ ಭಗವಂತನೇ ಇರೋದು ಆ, ಅಂತಂದ್ಬಿಟ್ಟು ಅರಿವಿಗೆ ಬರುತ್ತೆ ಈ ಸಾಧನಾ ಮಾರ್ಗದಲ್ಲಿ ಹೋಗ್ತಾ ಇದ್ರೆ. ಹೌದು ಮ್ಯಾಮ್. ಪೂರ್ತಿಯಾಗಿ ತನ್ನನ್ನು ಅರ್ಪಿಸಿಕೊಂಡಾಗ ಅಂತಹವನು ಆ ದೇವರಲ್ಲೇ ನೆಲೆ ನಿಲ್ತಾನೆ ಅಂತಂದ್ಬಿಟ್ಟು, ಅಂಥವನೇ ಎಲ್ಲದಕ್ಕಿಂತನೂ ಶ್ರೇಷ್ಠವಾದಂಥವನು ಅನ್ನೋದು ಶ್ರೀಕೃಷ್ಣ ಹೇಳ್ತಾ ಇರೋದು ಇಲ್ಲಿ. ಆ, ಇದು ಪುರಂದರದಾಸರದ್ದು ಚಿತ್ರ. ಅವರ ಇಷ್ಟ ದೇವತೆ ಪಾಂಡುರಂಗ. ಅವನ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನವಕೋಟಿ ನಾರಾಯಣ. ಅಂಥವನು ಎಲ್ಲವನ್ನು ತ್ಯಜಿಸಿಬಿಟ್ಟು ಪೂರ್ತಿಯಾಗಿ ಎಲ್ಲ ಅಷ್ಟೊಂದು ಸಂಪತ್ತನ್ನ ಎಲ್ಲ ಕೊಟ್ಬಿಟ್ಟು ಪೂರ್ತಿಯಾಗಿ ದೇವರ ಧ್ಯಾನದಲ್ಲೇ ಮುಂದಿನ ಜೀವನವನ್ನ ಮಾಡ್ತಾನೆ. ಎಷ್ಟು ರಚಿಸಿದ್ದಾರೆ ಅವರು ಭಕ್ತಿಗೀತೆಗಳು ಅಂತಂದ್ರೆ ಆ, ತುಂಬ 4,75,000 ಅಂತ ಕೇಳಿದ್ದೀನಿ. ಅವ್ರಿಗೆ ಟಾರ್ಗೆಟ್ ಇದ್ದಿದ್ದು 5 ಲಕ್ಷ ಅಂತೆ. ಇನ್ನು 25,000 ಅವರು ಪೂರ್ತಿ ಮಾಡೋಕ್ಕಾಗಲಿಲ್ಲ. ಅದನ್ನ ಮಗನಿಗೆ ಮಾಡು ಅಂತ ಒಪ್ಪಿಸಿದ್ರಂತೆ. ಹಾಗೆ ಪೂರ್ತಿಯಾಗಿ ಅವರು ತಮ್ಮನ್ನ ದೇವ್ರ ಹತ್ರ ಅರ್ಪಿಸ್ಕೊಂಡ್ಬಿಟ್ರು. ಆ ರೀತಿ ಅರ್ಪಿಸ್ಕೊಂಡು ಅವ್ರಿಗೆ ಹೇಗೆ ಈ ಹೊರ ಪ್ರಪಂಚದಲ್ಲಿ ಇರುವಂತಹ ವಸ್ತುಗಳಿಂದ ನನಗೆ ಸಂತೋಷ ಸಿಗಲ್ಲ, ಇದೇ ಮಹತ್ತರವಾದದ್ದು ಅಂತಂದ್ಬಿಟ್ಟು ಅವರು ಕಂಡಿಡ್ಕೊಂಡ್ರು. ಅದಕ್ಕೆ ಈಗಲೂ ನಾವು ಪುರಂದರದಾಸರನ್ನ ತಿಳ್ಕೊಳ್ತಾ ಇದ್ವಿ. ನವಕೋಟಿ ನಾರಾಯಣನೇ ಆಗಿದ್ದಿದ್ರೆ ನಾವು ತಿಳ್ಕೊಳ್ತಾ ಇದ್ವಾ? ಖಂಡಿತವಾಗ್ಲೂ ಇಲ್ಲ. ಅವರು ಆ ಆ ನವಕೋಟಿಗಿಂತಲೂ ಹೆಚ್ಚು ಆನಂದವನ್ನ ಇದರಲ್ಲಿ ಗಳಿಸ್ಕೊಂಡ್ರು. ಭಗವಂತನಲ್ಲಿ ತಮ್ಮನ್ನು ಅರ್ಪಿಸಿಕೊಂಡು ಇದೇ ಉನ್ನತವಾದದ್ದು ಅಂತ ಅವರು ಕಂಡಿಡ್ಕೊಂಡ್ರು. ಇಲ್ಲ ಅಂದ್ರೆ ಇದ್ರಲ್ಲಿ ರುಚಿ ಇಲ್ಲಪ್ಪ, ನಾನು 9 ಕೋಟಿ ಇದ್ರೆ ಇನ್ನೊಂದಷ್ಟು ಕೋಟಿಗಳನ್ನ ಜಾಸ್ತಿ ಗಳಿಸೋಣ ಅನ್ನೋದ್ರಲ್ಲಿ ಇರ್ತಾ ಇದ್ರು ಅಲ್ವಾ? ಕರೆಕ್ಟ್ ಮ್ಯಾಮ್, ನೀವ್ ಹೇಳಿದ್ದು ಸತ್ಯ. ಯಾಕಂದ್ರೆ ನಾವೆಷ್ಟೇ ಹಣ ಆಸ್ತಿನ ಗಳಿಸ್ಬೋದು, ಆದ್ರೆ ಕೊನೆಗೆ ಒಂದ್ ಸ್ವಲ್ಪ ಆ ಸಮಯಕ್ಕೆ ಒಂದಿಷ್ಟು ಅನ್ನ ಸಿಕ್ಕಿದ್ರೇನೆ ನಮಗ್ ಸಮಾಧಾನ. ನಾನು ದುಡ್ಡನ್ನು ತಿನ್ನಕ್ಕಾಗಲ್ಲ, ಹಣ ಆಸ್ತಿನೂ ತಿನ್ನಕ್ಕಾಗಲ್ಲ. ನಮ್ಗೆ ಕುಡಿಲಿಕ್ ನೀರೇ ಬೇಕು, ಸೇವಿಸ್ಲಿಕ್ ಗಾಳಿನೇ ಬೇಕು, ತಿನ್ಲಿಕ್ಕೆ ಊಟನೇ ಬೇಕು. ಇದನ್ ಬಿಟ್ಟು ನಾವ್ ಯಾವ ಸಂಪಾದನೆನೂ ಕೂಡ ಅದು ಯಾವ್ದು ನಮ್ಮನ್ನ ಹೊಟ್ಟೆ ತುಂಬಿಸಲ್ಲ, ನಮ್ಮನ್ನ ಜೀವಂತವಾಗಿ ಬಿಡಲ್ಲ, ನೆಮ್ಮದಿಯಾಗೂ ಇರಕ್ ಬಿಡಲ್ಲ. ಅದಂತೂ ಸತ್ಯ. ಹಾಗಂದ್ಬಿಟ್ಟು ನಾವು ಏನು ಇಟ್ಕೊಳ್ಬಾರ್ದು ಅಂತಲ್ಲ ಹೇಳ್ತಾ ಇರೋದು. ಅಲ್ಲ, ಇಟ್ಕೊಳ್ಬೇಕು, ಇಟ್ಕೋಬೇಕು ಆದ್ರೆ ಮ್ಯಾಮ್. ಗೊತ್ತಿರ್ಬೇಕು ನಮಗೆ. ಎಷ್ಟು ಇವತ್ತಿರುತ್ತೆ, ಬೇಕು ನಾಳೆ ಅಷ್ಟು. ಹೋಗುತ್ತೆ. ಹ, ಇವತ್ತು ಅಷ್ಟೇ. ನನಗಿಲ್ಲ ಅಂತಂದ್ರೆ ನಾಳೆ ಬರಲ್ಲ ಅನ್ನೋದು ಏನಿಲ್ಲ. ಹೌದು ಎರಡು ಹೌದು ತರನೂ ಆಗ್ಬೋದು. ಯಾಕೆಂದ್ರೆ ಅದು ಬಂದು ಹೋಗುವಂತಹವೇ. ಹೊರ ಹೌದು ಪ್ರಪಂಚದಲ್ಲಿರೋ ಪ್ರತಿಯೊಂದು ಅಷ್ಟೇ ಬಂದು ಹೋಗುವಂತಹವೇ. ಈ ಸಂಬಂಧಗಳೇ ಆಗಿರಬಹುದು, ವಸ್ತುಗಳೇ ಆಗಿರಬಹುದು, ಭಾವನೆಗಳೇ ಆಗಿರ್ಬೋದು, ಎಲ್ಲ ಒಂದೇ ಸಮನಾಗಿ ಇರುವಂತಹವು ಅಲ್ವೇ ಅಲ್ಲ. ಇವತ್ತು ದುಃಖ ಇರ್ಬೋದು, ನಾಳೆ ಸುಖ ಇರ್ಬೋದು. ಇಲ್ಲ, ಇವತ್ತು ಸುಖ ಇರ್ಬೋದು, ಇದಾದ ಕಳೆದ ತಕ್ಷಣ ದುಃಖನೂ ಬರಬಹುದು. ಅದಕ್ಕೆ ಹೌದು ಅವುಗಳಿಗೆ ಕೊಡ್ಬೇಕಾದಂತಹ ಸ್ಥಾನ ಎಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕು. ನಾನು ಆನಂದ ಸ್ವರೂಪಿ ಅಂತ ಯಾವತ್ತು ತಿಳ್ಕೊಳ್ತೀವೋ
ಆಗ ನನ್ನ ಒಳಗಡೆಯಿಂದನೇ ಆನಂದ ಅನ್ನೋದು ಸ್ಫುರಣೆಯಾಗುತ್ತೆ. ಈ ವಸ್ತು ವಿಷಯಗಳಿಂದ ಅಲ್ಲ ಆನಂದ ಅನ್ನೋದು ಸಿಗೋದು. ಅವು ಬರುತ್ತವೆ ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ. ಅದಕ್ಕೋಸ್ಕರ ಅವುಗಳಿಂದ ಎಷ್ಟು ಡಿಸ್ಟೆನ್ಸ್ ಇಟ್ಟಿರಬೇಕು ಅನ್ನೋದು ನಮಗೆ ನಮ್ಮ ಚೆನ್ನಾಗಿ ರಿಜಿಸ್ಟರ್ ಆಗಿರಬೇಕು. ಆಗ ಸಂತೋಷವಾಗಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು. ಇಂತಹ ತನ್ನನ್ನು ಪೂರ್ತಿಯಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿರುವಂತಹ ಒಬ್ಬ ಯೋಗಿನೇ ನನಗೆ ಬಹಳ ಪ್ರಿಯಕರವಾದಂತಹವನು ಅಂತಂದ್ಬಿಟ್ಟು ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಒಂದು ಹನುಮಂತನ ಕತೆ ಒಂದು ಹೇಳ್ಬಿಡ್ತೀನಿ. ಹೇಳಿ ಮ್ಯಾಮ್. ಹನುಮಂತ ಯಾವಾಗ್ಲೂ ಇರ್ಬೇಕಾದ್ರೆ ಎಲ್ಲ ಕೆಲಸಗಳನ್ನು ಮಾಡ್ಬೇಕಾದ್ರೆ ನಾನು ರಾಮ ಸೇವಕ ಅಂತಂದ್ಬಿಟ್ಟು ಹೇಳ್ತಾ ಇದ್ದ. ಆಮೇಲೆ ಧ್ಯಾನಕ್ಕೆ ಕುಳಿತಿರ್ಬೇಕಾದ್ರೆ ರಾಮನ ಧ್ಯಾನ ಮಾಡ್ತಾ ಇದ್ದೀನಿ, ರಾಮನ ಭಕ್ತ ನಾನು ಅಂತಂದ್ಬಿಟ್ಟು ಪೂರ್ತಿ ಸಮಾಜ ಸ್ಥಿತಿಗೆ ಹೋಗ್ಬಿಟ್ಟಾಗ ಸಮಾಜ ಸ್ಥಿತಿಯಲ್ಲಿ ನಾನು ಅನ್ನೋದು ಇಲ್ವೇ ಇಲ್ಲ, ಅಲ್ಲಿ ಬರೀ ರಾಮನೇ, ಆತ್ಮರಾಮನೇ ಇರೋದು ಅಂತ ಕಂಡು ಹಿಡ್ಕೊಂಡ. ಹೀಗೆ ಭಗವಂತನಲ್ಲಿ ಒಂದಾಗುವಿಕೆ ಅನ್ನೋದು ಹಾಗೆ. ನಾನು ಅನ್ನೋದು ಇರೋದೇ ಇಲ್ಲ ಆಗ, ಅಲ್ಲಿ ಇರೋದು ಭಗವಂತನೇ. ಇವಾಗ ಇನ್ನು ಒಂದು ಸ್ವಲ್ಪ ಸ್ಪಷ್ಟತೆ ನಿಮಗೆ ಒಂದು ಕೊಡಬೇಕು ಅಂತಂದರೆ, ಈಗ ನಾವು ಏನೇ ಕೆಲಸ ಮಾಡಲಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಇವಾಗ ನಿಮ್ಮ ಮಕ್ಕಳಿಗೆ ತಿಂಡಿಯನ್ನು ಮಾಡಿಕೊಡ್ತೀರ, ಒಂದು ಉಪ್ಪಿಟ್ಟು ಅಂತ ಇಟ್ಕೊಳ್ಳಿ. ಉಪ್ಪಿಟ್ಟು ಮಾಡಬೇಕಾದ್ರೆ ಈ ರವೆನ ನೀವು ತಯಾರು ಮಾಡಿಲ್ಲ ಅಲ್ವಾ, ಬೇರೆ ಎಣ್ಣೆ ಎಲ್ಲಿಂದನೋ ಬಂತು ಅಲ್ವಾ, ಅದೆಲ್ಲ ಎಲ್ಲಿಂದ ಬಂತು? ಪ್ರಕೃತಿಯಿಂದನೇ ತಾನೇ ಬಂದಿದ್ದು. ದುಡ್ಡು ಕೊಟ್ಟಿರಬಹುದು, ದುಡ್ಡು ಎಲ್ಲಿಂದ ಬಂತು? ಅದು ಬೇರೆ ಕಡೆಯಿಂದನೇ ಬಂತು. ಸರಿ, ಅದೆಲ್ಲ ತಂದ ಮೇಲೆ ನಾನು ಮಾಡಿದೆ ಅಂತಂದ್ಬಿಟ್ಟಂದ್ರೆ ನೀವು ಮಾಡೋದಕ್ಕೆ ನಿಮಗೆ ಶಕ್ತಿ ಎಲ್ಲಿಂದ ಬಂತು? ಪ್ರೇರೇಪಣೆ ಎಲ್ಲಿಂದ ಬಂತು? ಆ ಶಕ್ತಿ ಸಹ ನೀವು ಒಂದು ಕೈಯನ್ನು ಚಲಿಸಬೇಕಾದ್ರೂ ಸಹ ಈ ಹೇಗೆ ಹರಿತು, ನಿಮ್ಮ ಒಂದು ಜೀವಕೋಶಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಅದೆಲ್ಲ ಆ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ಶಕ್ತಿ ಅದರ ಹಿಂದೆ ಇದೆ? ನನ್ನ ಶಕ್ತಿ ಇದೆಯಾ? ಇಲ್ಲ. ಆ ಶಕ್ತಿ ನಾವು ತಿಳ್ಕೊಂಡಿಲ್ಲ. ಆದರೆ ಈ ಒಂದು ಆತ್ಮಜ್ಞಾನದ ಒಂದು ದಾರಿಯಲ್ಲಿ ಹಂತದಲ್ಲಿ ನಡೀತಾ ಇದ್ದಾಗ ಅದಕ್ಕೆಲ್ಲ ನಾವು ಗಮನ ಕೊಡ್ತೀವಿ. ಹಾಗಾಗ್ಬಿಟ್ಟು ಅವಾಗ ಈ ನಾನು ಅನ್ನೋದು ಬರೀ ಬೂಟಾಟಿಕೆ, ಅದು ಪ್ರಕೃತಿಯಲ್ಲಿ ನಡೀತಾ ಇದೆಯೇ ಹೊರತು ನಾನೇನು ಮಾಡ್ತಾ ಇಲ್ಲ ಅನ್ನೋದು ಆ ಸ್ಪಷ್ಟತೆ ಅನ್ನೋದು ಬರುತ್ತೆ. ಹಾಗೆ ಮುಂದುವರಿತಾ ಹೋದರೆ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಪರಮಾತ್ಮನೇ ಎಲ್ಲವನ್ನೂ ಮಾಡ್ತಾ ಇರೋದು ಅನ್ನೋದು ಆ ಹಂತಕ್ಕೆ ತಲುಪ್ತಾನೆ. ನಿಲ್ಸಣ್ವಾ? ಓಕೆ ಮ್ಯಾಮ್. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. हरिः ओं तत्सत्. ओम श्री कृष्णार्पणमस्तु. हरिः ओं.